ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಭಾಗಶಃ ಸಂಪೂರ್ಣ ಯಶಸ್ವಿಯಾದ ಬಂದ್. ಪ್ರತಿಭಟನೆ ಆರಂಭದಲ್ಲಿ ಪೊಲೀಸರಿಗೂ ಮತ್ತು ಪ್ರತಿಭಟನಾಕಾರರಿಗೂ ಮಾತಿನ ಚಕಮಕಿ ನಡೆಯಿತಾದ್ರೂ ಸಂಪೂರ್ಣವಾಗಿ ಯಶಸ್ವಿಯಾದ ಬಂದಾಯಿತು. ಏನೋ ಒಂದು ಕೇಂದ್ರ ಸರ್ಕಾರ ಒಂದು ಸಾರಿಗೆ ನೀತಿ ಆಗಿರಲಿ, ವಾಹನ ಕಾಯ್ದೆ ಆಗಿರಲಿ ಮತ್ತು ಕಾರ್ಮಿಕ ನೀತಿಯನ್ನು ಏನು ಮಾಡಿದೆ ಅದರ ವಿರೋಧವಾಗಿ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಅವನ್ನೆಲ್ಲ ಈಡೇರಿಸುವಂಥ ಒಂದು ಬೃಹತ್ತಾದ ಪ್ರತಿಭಟನಾ ರ್ಯಾಲಿಯನ್ನು CITU, ಇನ್ನಿತರ INTUC ಮತ್ತು ಅಂಗನವಾಡಿ ಕಾರ್ಯಕರ್ತರು, ಇನ್ನಿತರ ಸಂಘಟನೆಗಳು, ಎಲ್ಲ ಕಾರ್ಮಿಕ ಪರ ಸಂಘಟನೆಗಳು ಎಲ್ಲ ಸೇರಿ ಹೊಸಕೋಟೆಯಲ್ಲಿ ಬಂಧನ ಆಚರಣೆ ಮಾಡಿ ಭಾಗಶಃ ಸಂಪೂರ್ಣವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದು ಕೇವಲ ಒಂದು ಮೆಡಿಕಲ್ ಸ್ಟೋರು ಮತ್ತು ಹಣ್ಣು ತರಕಾರಿ ಹೂವಿನ ವ್ಯಾಪಾರಗಳು ಮಾತ್ರ ತೆರೆದಿದ್ದಂತೆ ಕಂಡುಬಂತು. ಎಲ್ಲೋ ಅಲ್ಲೊಂದು ಇಲ್ಲೊಂದು BMTC ಹಾಗೂ ಆಟೋ ಒಂದು ಚಾಲನೆ ಹಿಡಿದಿದ್ದು ಕಂಡುಬಂತು. ಭಾಗಶಃ ಎಲ್ಲ ರಸ್ತೆಗಳು ಬಿಕೋ ಅಂತ ಅಂತಿದ್ದಂಥ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಏನೋ ಒಂದು ಪ್ರತಿಭಟನಾ ನಿರತರು ಕಾರ್ಮಿಕರು ಇವತ್ತು ಹೊಸಕೋಟೆಯಲ್ಲಿ ಬೈಕ್ ರ್ಯಾಲಿಯನ್ನು ಮಾಡೋ ಮುಖಾಂತರವಾಗಿ ಘೋಷಣೆ ಕೂಗುತ್ತಾ ಪ್ರತಿಭಟನೆಯನ್ನು ಮಾಡುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು. ಆ ಪ್ರತಿಭಟನಾಕಾರರು ತೆರಳುತ್ತಿದ್ದ ಸಂದರ್ಭದಲ್ಲೇ ಕೆಲವೊಂದು ಅಂಗಡಿಗಳು ಮುಚ್ಚಿದ್ದಂಥದ್ದು. ನಂತರ ಅವರು ಮುಂದಕ್ಕೆ ಹೋದ ನಂತರ ಎಲ್ಲೋ ಒಂದು 2-3 ಅಂಗಡಿಗಳನ್ನು ಮತ್ತೆ ಬಾಗಿಲು ತೆರೆದಂಥ ದೃಶ್ಯಗಳನ್ನು ನೀವು ಚಿತ್ರದಲ್ಲಿ ಕಾಣ್ತೀರಾ. ಅದೇ ರೀತಿಯಾಗಿ ಏನು ಇವತ್ತು ಹೊಸಕೋಟೆಯಲ್ಲಿ ಸಾರ್ವತ್ರಿಕ ಮುಷ್ಕರ, ಕೇಂದ್ರ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ಏನೋ ಒಂದು ಮುಷ್ಕರ ನಡೀತಾ ಇತ್ತು. ಆ ಮುಷ್ಕರದ ಅಂಗವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲೇ ಏನೊಂದು ಪ್ರತಿಭಟನಾಕಾರರು ಹೆಚ್ಚಾಗಿ ಮಹಿಳೆಯರೇ ಇದ್ದದ್ದು ಕಂಡುಬರ್ತಾ ಇದ್ದೀರಾ. ಏನೋ ಒಂದು ಹೆಚ್ಚಾಗಿ ಮಹಿಳೆಯರು ಕಾರ್ಮಿಕರು ಭಾಗವಹಿಸಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಇದೊಂದು ಹೊಸಕೋಟೆ ನಗರದಲ್ಲಿ ಬಂದ್ನ ಬಿಸಿ ಮುಟ್ಟಿದಾದ್ರೂ ಹೂವಿನ ಅಂಗಡಿಗಳು ಮತ್ತು ತರಕಾರಿ ಹಣ್ಣು ಅಂಗಡಿಗಳು, ಮೆಡಿಕಲ್ ಸ್ಟೋರ್ಗಳು ಯಥಾ ರೀತಿಯಲ್ಲಿ ತಮ್ಮ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ದದ್ದು ಕಂಡುಬರ್ತಾ ಇದೆ. ಮತ್ತೆಲ್ಲ ಅಂತ ಒಂದು ಸಾಮಾನ್ಯವಾಗಿ ಎಲ್ಲ ಒಂದು ಮುಖ್ಯ ರಸ್ತೆಗಳಲ್ಲಿ ಸತ ಎಲ್ಲ ಅಂಗಡಿಗಳು ಮುಚ್ಚಿದ್ದು, ಒಂದು ರಸ್ತೆಗಳು ಬಿಕೋ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಮತ್ತು ಈ ಮುಚ್ಚಿರ್ತಕ್ಕಂಥ ಅಂಗಡಿಗಳಲ್ಲಿ ಅಂಗಡಿಯ ಮಾಲೀಕರು ಮತ್ತು ಅವರ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದ ದೃಶ್ಯ ಸಹಿತ ಕಂಡುಬಂತು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ಅಂಗಡಿ ಮುಚ್ಚಿರ್ತಕ್ಕಂಥ ಅಂಗಡಿಗಳ ಮುಂಭಾಗದಲ್ಲಿ ಏನೊಂದು ಕ್ರಿಕೆಟ್ ಆಡ್ತಾ ಇರ್ತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರಾ ವೀಕ್ಷಕರೇ. ಇದರಲ್ಲಿ ಭಾರತದಾದ್ಯಂತ ಇದನ್ನ ಏನೋ ಒಂದು ಬಂದಿತ್ತು, ಅದು ಪ್ರಯುಕ್ತವಾಗಿ ಹೊಸಕೋಟೆಯಲ್ಲಿ ಸಹಿತ ಬಂದು ಭಾಗಶಃ 90ರಷ್ಟು ಯಶಸ್ವಿ ಆಯಿತು ಅಂತಲೇ ಹೇಳ್ಬೋದು. ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಕ್ರಿಕೆಟನ್ನು ಆಡ್ತಾ ಇರ್ತಕ್ಕಂಥ ಮುಚ್ಚಿರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳ ಮುಂದೆ ಕ್ರಿಕೆಟನ್ನು ಆಡ್ತಾ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಏನೇ ಆದರೂ ಆಗಲಿ ಬಂದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ, ಬಂದ್ ಆಗಿದೆ ಆದ್ರೂ ಈ ಬಂದ್ನ ಬಿಸಿ ಕೇಂದ್ರ ಸರ್ಕಾರಕ್ಕೆ ಮುಟ್ಟುತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಈ ಪ್ರತಿಭಟನಾಕಾರರ ಏನೊಂದು ಬಂದಿದೆ ಇದು ಅರಣ್ಯ ರೋಧನ ಆಗುತ್ತಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು, ಪ್ರತಿಭಟನಾಕಾರರು ಮುಂದೆ ಹೋದ ನಂತರ ಹಿಂದೆಗಡೆ ಅಂಗಡಿಯನ್ನು ತೆರಿತಾ ಇರ್ತಕ್ಕಂಥ ದೃಶ್ಯಗಳು ಕಂಡುಬಂತು. ಎಲ್ಲೋ ಕೆಲವೊಂದು 2-3 ಅಂಗಡಿಗಳನ್ನು ಪ್ರತಿಭಟನಾಕಾರರು ತೆರೆದ ನಂತರ ತೆರಿತಾ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಇಡೀ ದೇಶದ 11 ಕೇಂದ್ರ ಕಾರ್ಮಿಕ ಸಂಘಟನೆಗಳು, ರೈತರು, ಕಾರ್ಮಿಕರು, ವಿದ್ಯಾರ್ಥಿ, ಯುವಜನರು, ಮಹಿಳಾ ಸಂಘಟನೆಗಳು, ಎಲ್ಲ ಜನಪರ ಸಂಘಟನೆಗಳು ಕೂಡ ಇವತ್ತು ಮತ್ತು ನಾಳೆ ಭಾರತ ದೇಶ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಅಚ್ಚೇ ದಿನಗಳು ತರ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ದೇಶದ ದುಡಿಯೋ ಜನರಿಗೆ ಮತ್ತು ರೈತರಿಗೆ ಯಾರೇ ಜನಕ್ಕೆ ಅಚ್ಚೇ ದಿನಗಳು ತರದೆ ಇವತ್ತು ಅಂಬಾನಿ, ಅದಾನಿ, ರಿಲಯನ್ಸ್ ಕಂಪನಿಗಳಿಗೆ ಸಾಲವನ್ನು ಮನ್ನಾ ಮಾಡ್ತಾ ಅವ್ರ ಪರವಾದ ನೀತಿಗಳನ್ನು ಮಾಡ್ತಾ ಈ ದೇಶದ ಸ್ವತಂತ್ರ ಚಳವಳಿಯಲ್ಲಿ ಹೋರಾಟವನ್ನು ಮಾಡ್ತಾ ಈ ದೇಶದ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಪಡೆದಂಥ ಕಾರ್ಮಿಕ ಹಕ್ಕುಗಳನ್ನು ಇವತ್ತು ಕೇಂದ್ರ ಸರ್ಕಾರ ಮಾಲೀಕರ ಪರವಾಗಿ ತಿದ್ದುಪಡಿ ಮಾಡಿ ಈ ದೇಶದ ದುಡಿಯೋ ಜನರನ್ನ ಮತ್ತೊಮ್ಮೆ ಗುಲಾಮಗಿರಿಗೆ ತಳ್ಳಲಿಕ್ಕೆ ಹೊರಟಿರುವ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ, ಅದೇ ರೀತಿಯಲ್ಲಿ ಈ ದೇಶಕ್ಕೆ ನಿಮಗೆ ಅನ್ನ ಕೊಡುವಂಥ ರೈತ ಇವತ್ತು ತಾನು ಬೆಳೆದ ಬೆಲೆಗಳಿಗೆ ಬೆಲೆ ಇಲ್ಲದೆ ಇವತ್ತು ಬದುಕಲಿಕ್ಕಾಗದೆ ಆತ್ಮಹತ್ಯೆಯ ದಾರಿಯನ್ನು ಹಿಡಿದಿದ್ದಾರೆ. ಈ ರೀತಿ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲಿಕ್ಕೆ
ಡಾಕ್ಟರ್ MS ಸ್ವಾಮಿನಾಥನ್ ವರದಿಯನ್ನ ಬೆಂಬಲ ಬೆಲೆ ನೀಡುವಂತ ವರದಿಯನ್ನು ಜಾರಿ ಮಾಡಬೇಕು. ಅದೇ ರೀತಿಯಲ್ಲಿ ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಅದೇ ರೀತಿಯಲ್ಲಿ ದೇಶದ ಸಾರಿಗೆ ರಂಗವನ್ನ 2017 ರಸ್ತೆ ಸುರಕ್ಷತಾ ಕಾಯ್ದೆ ಅಡಿಯಲ್ಲಿ ಖಾಸಗೀಕರಣಕ್ಕೆ ರಿಲಯನ್ಸ್ ಕಂಪನಿಗೆ ವಹಿಸುವಂತ ಖಾಸಗೀಕರಣಕ್ಕೆ ಕೊಟ್ಟು ದೇಶವನ್ನ ಗುಲಾಮಗಿರಿಗೆ ತಳ್ಳಲಿಕ್ಕೆ ಹೊರಟಿರುವ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ, ಅದೇ ರೀತಿಯಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನರೇಂದ್ರ ಮೋದಿ ಅವರು ಈ ದೇಶದ ಯುವಜನರು ಉದ್ಯೋಗ ಎಲ್ಲಿ ಅಂತ ಕೇಳಿದ್ರೆ ಇವತ್ತು ಪಕೋಡ ಮಾರ್ರಿ ಹೀ ಮಾರ್ರಿ ಅಂತೇಳಿ ಹೇಳುವಂತ ಬೇಜವಾಬ್ದಾರಿ ಉತ್ತರ ಕೊಡ್ಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಆಗಿ ಕಳಿಸಿದ್ದೀರಾ ಅಂತೇಳಿ ಇವತ್ತು ಪ್ರಶ್ನೆ ಮಾಡಲಿಕ್ಕೆ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ದೇಶದ ದುಡಿಯೋ ಜನರು ಇವತ್ತು ನೀಮು, TT, ಬೇರೆ ಬೇರೆ FT ಇದು ಗುತ್ತಿಗೆ ಕಾರ್ಮಿಕ ಪದ್ಧತಿಯಲ್ಲಿ ಇವತ್ತು ಈ ದೇಶದ ದುಡಿಯೋ ಜನರನ್ನ ಕನಿಷ್ಠ ವೇತನ ಇಲ್ಲದೆ ಇವತ್ತು ಶೋಷಣೆ ಮಾಡುವಂತ ಈ ದುಡಿಯುವ ಜನರ ಶೋಷಣಾ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ವಿದ್ಯಾರ್ಥಿ ಯುವಜನ, ಮಹಿಳಾ ವಿರೋಧಿ ನೀತಿಯ ವಿರುದ್ಧ ಇವತ್ತು ದೇಶವ್ಯಾಪಿ ಇವತ್ತು ಮತ್ತು ನಾಳೆ ಭಾರತ್ ಬಂದ್ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಹೊಸಕೋಟೆ ನಡೀತಾ ಇದೆ, ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಹೊಸಕೋಟೆಯ ಜನರು ಕೂಡ ಇವತ್ತು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಚಿಲ್ಲರೆ ವ್ಯಾಪಾರದಲ್ಲಿ ವಿದೇಶಿ ಬಂಡವಾಳವನ್ನು ತಂದು 20 ಕೋಟಿ ದೇಶದ ಚಿಲ್ಲರೆ ವ್ಯಾಪಾರಸ್ಥರನ್ನ ಬೀದಿಗೆ ತಳ್ಳುವಂತ, ಅದೇ ರೀತಿಯಲ್ಲಿ ಈ ಜನಸಾಮಾನ್ಯರ ಬದುಕನ್ನ ಬಾಧಿಸ್ತಾ ಇರುವ, ಸಂಕಷ್ಟಕ್ಕೀಡು ಮಾಡ್ತಾ ಇರುವಂತ ಬೆಲೆ ಏರಿಕೆ. ಇವತ್ತು ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಆ ಕಾರ್ಡ್ ಅಲ್ಲಿ ರೇಷನ್ನೇ ಕೊಡಲ್ಲ, ಬರೀ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ. ಹಬ್ಬದ ಕೋಟದಲ್ಲೇ ಇವತ್ತು ಸಕ್ಕರೆ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಕ್ಕೆ ಜನರು ದಿನನಿತ್ಯ ಬಳಸುವ ಎಲ್ಲ 14 ವಸ್ತುಗಳನ್ನು ಇವತ್ತು ರೇಷನ್ ಕಾರ್ಡ್ ನಲ್ಲಿ ಕೊಡಬೇಕು. ಅದೇ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರಗಳು ಕಡಿಮೆ ಆಗಿದ್ರು ಕೂಡ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತಾ ಇಲ್ಲ, ಕಡಿಮೆ ಮಾಡಬೇಕಂತೇಳಿ ಒತ್ತಾಯಿಸಿ ಇವತ್ತು ಇಡೀ ದೇಶ ಮತ್ತೆ ಹೊಸಕೋಟೆ ಬಂದ್ ನಡೀತಾ ಇದೆ. ಎಲ್ಲ ಜನತೆಯು ಸಹಕಾರ ಕೊಟ್ಟು ಬಂದು ಯಶಸ್ವಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಎಚ್ಚರಿಕೆಗೊಂಡು ಎಲ್ಲ ಬೇಡಿಕೆಗಳನ್ನ 12 ಬೇಡಿಕೆಗಳನ್ನು ಪರಿಗಣಿಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಒತ್ತಾಯಿಸಿ